ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ನವರ ಉಪಟಳ ಕಿರುಕುಳ ಇದರಿಂದ ಆಗ್ತಾ ಇರತಕ್ಕಂಥ ಆತ್ಮಹತ್ಯೆ, ಊರು ಬಿಟ್ಟು ಹೋಗೋದು, ಮನೆ ಬಿಟ್ಟು ಹೋಗೋದು, ಈ ಎಲ್ಲ ಟಾರ್ಚರ್ಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ತರೋದಕ್ಕೆ ಮುಂದಾಗಿದೆ. ಅಂತಿಮ ಘಟ್ಟದಲ್ಲಿದೆ ಈ ಸುಗ್ರೀವಾಜ್ಞೆಯನ್ನು ಜಾರಿಗೆ ತರತಕ್ಕಂಥ ವಿಚಾರ. ಯಾಕೆಂದರೆ ರಾಜ್ಯಪಾಲರ ಅಂಕಿತ ಒಂದು ಬಾಕಿ ಇದೆ, ಅದು ಬಹುತೇಕ ಇವತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ತಿದ್ದುಪಡಿಗಳನ್ನು ಕರಡು ಪ್ರತಿಯಲ್ಲಿ ತರಲಾಗಿದೆ. 3 ಬಾರಿ ತಿದ್ದುಪಡಿಯಾಗಿದೆ. ಕಾನೂನು ಇಲಾಖೆ ಕೂತ್ಕೊಂಡು ಮೊದಲೆಲ್ಲ 3 ವರ್ಷ ಅಂತ ಇದ್ದಿದ್ದನ್ನ 10 ವರ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಜೈಲು ಇದನ್ನು 10 ವರ್ಷ ಜೈಲು ಅಂತಂದು. ಹಾಗಾಗಿ ಸರ್ಕಾರದ ಸುಗ್ರೀವಾಜ್ಞೆ ತುಂಬ ಕಠಿಣವಾಗೇ ಇದೆ. ಫೈನಾನ್ಸ್ ಶೂಲದಲ್ಲಿ ಸಿಲುಕಿದವರಿಗೆ ಸದ್ಯದಲ್ಲೇ ಬಿಗ್ ರಿಲೀಫ್ ಆಗುತ್ತೆ. ಸರ್ಕಾರದ ಸುಗ್ರೀವಾಜ್ಞೆಗೆ ಇವತ್ತು ರಾಜ್ಯಪಾಲರು ಅಂಕಿತವನ್ನು ಹಾಕೋ ಸಾಧ್ಯತೆ ಇದೆ. CM ಕಚೇರಿಯಿಂದ ರಾಜ್ಯಪಾಲರ ಕಚೇರಿಗೆ ಆ ಕರಡು ಪ್ರತಿ ರವಾನೆ ಕೂಡ ಆಗಿದೆ. ಮುಖ್ಯಮಂತ್ರಿಗಳು ಅದಕ್ಕೆ ಓಕೆ ಎಂದಿದ್ದಾರೆ. ಈ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಇವತ್ತೇ ಅಂಕಿತ ಹಾಕ್ತಾರ ಅಂತ ನಾನು ಮೊನ್ನೆನೂ ಹೇಳ್ತಾ ಇದ್ದೆ. ರಾಜ್ಯಪಾಲರಿಗೂ ಅವ್ರದ್ದೇ ಆದಂತಹ ಕೆಲವೊಂದು ಇದಿದೆ, ಮಾನದಂಡಗಳಿದೆ. ಸೈನ್ ಹಾಕಬೇಕಾದ್ರೆ ಬಂದ ತಕ್ಷಣ ಕಣ್ಮುಚ್ಕೊಂಡು ಸೈನ್ ಹಾಕಲ್ಲ. ಅವರು ಕೂಡ ಕಾನೂನು ತಜ್ಞರನ್ನ ಕರೆಸಿ ಕಾನೂನು ತಜ್ಞರಿಗೆ ಅದನ್ನೆಲ್ಲ ತೋರಿಸಿ ಅವರ ಸಲಹೆಯನ್ನು ಪಡಿಬೇಕು. ಅದು ಇವತ್ತೇ ಆಗುತ್ತಾ ಗೊತ್ತಿಲ್ಲ, ಬಟ್ ಸದ್ಯದಲ್ಲೇ ಆಗುತ್ತೆ ಅಂತಕ್ಕಂಥದ್ದಂತೂ ಫಿಕ್ಸ್. ನಾಳೆ ಕೋರ್ಟ್ಗೆ ತಗೊಂಡು ಹೋದಾಗ ಲೀಗಲ್ ಸ್ಕ್ರೂಟಿನಿ ಪಾಸ್ ಆಗಲಿಲ್ಲ ಅಂದ್ರೆ ಅದು ಮುಜುಗರ ಆಗುತ್ತೆ. ಆಮೇಲೆ ಇದನ್ನ ಜಾರಿಗೆ ತಂದ ಮೇಲೂ ಕೂಡ ಯಾರು ಫೈನಾನ್ಸ್ ಕಂಪನಿಯವರು ಕೋರ್ಟ್ಗೆ ಹೋಗಿ ಸ್ಟೇ ತಂದರೂ ಕೂಡ ಮುಜುಗರ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಹೇಳ್ತಿದ್ರು ಮೊನ್ನೆ, ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು, ಯಾವುದೇ ಕಾರಣಕ್ಕೂ ಕೋರ್ಟ್ನಲ್ಲೂ ಕೂಡ ಇವರಿಗೆ ರಿಲೀಫ್ ಸಿಗಬಾರ್ದು, ಆ ರೀತಿ ನಾವು ಕಾನೂನನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತ. ಬಟ್ 100% ಹೇಳೋಕ್ಕಾಗಲ್ಲ. ತುಂಬ ಬಿಲ್ಗಳನ್ನು ಹಾಗೇ ಪಾಸ್ ಮಾಡ್ಕೊಂಡಿದ್ದಾರೆ ಇದೇ ರೀತಿ ಪ್ಲ್ಯಾನ್ ಮಾಡಿ, ಬಟ್ ಕೋರ್ಟಲ್ಲಿ ಅದು ನಿಂತಿಲ್ಲ. ಹಾಗಾಗಿ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ. ಬಟ್ ನನ್ನ ಪ್ರಕಾರ ಈ ಬಡ ವರ್ಗದ ಜನರಿಗೆ ಇದರಿಂದ ನಿಜಕ್ಕೂ ಬಿಗ್ ರಿಲೀಫ್ ಸಿಗುತ್ತೆ, ಕಡಿವಾಣ ಹಾಕದಂಗಂತೂ ಆಗುತ್ತೆ. ಸೊ ಏನು ಸುಗ್ರೀವಾಜ್ಞೆಯಲ್ಲಿ ಇರ್ತಕ್ಕಂಥ ಅಂಶಗಳು ಅಂತ ನೋಡ್ಬೋಣ. ನಿಯಮವನ್ನು ಉಲ್ಲಂಘಿಸಿದರೆ, ಮೈಕ್ರೋ ಫೈನಾನ್ಸ್ ಕಂಪನಿಯವರು ನಿಯಮ ಉಲ್ಲಂಘನೆ ಮಾಡಿದ್ರೆ 10 ವರ್ಷ ಜೈಲು, ಅಂದರೆ 10 ವರ್ಷ ಗರಿಷ್ಠ ಜೈಲು. ಆಮೇಲೆ 5 ಲಕ್ಷದ ತನಕ ದಂಡ, ಎಷ್ಟು ಬೇಕಾದ್ರೂ ಹಾಕ್ಬೋದು, 5 ಲಕ್ಷ ಮ್ಯಾಕ್ಸಿಮಮ್. ಸಾಲಗಾರರಿಂದ ಭದ್ರತೆಯಾಗಿ ಯಾವುದೇ ವಸ್ತು ಆಸ್ತಿ ಅಡಮಾನ ಇಟ್ಕೊಳ್ಳುವಂತಿಲ್ಲ ಅಂತ ಹೇಳ್ತಾರೆ. ಫೈನಾನ್ಸ್ ಕಚೇರಿಗಳಲ್ಲಿ ಸಾಲಗಾರರ ವಿವರ, ಸಾಲದ ಮೊತ್ತ, ಬಡ್ಡಿ ದರ ಎಲ್ಲವನ್ನು ಪ್ರಕಟಿಸೋದು ಕಡ್ಡಾಯ. ಪ್ರತಿ ಜಿಲ್ಲೆನಲ್ಲಿ ಒಂದೊಂದು ಆಫೀಸ್ ಇರಲೇಬೇಕು ಇವ್ರದ್ದು ಅಂತ ಹೇಳಿದ್ದಾರೆ. ನೋಂದಣಿ ರಹಿತ ಸಂಸ್ಥೆಗಳು ಲೇವಾದೇವಿಗಾರರು ಕೊಟ್ಟಿರುವ ಸಾಲವನ್ನು ಮನ್ನಾ ಮಾಡ್ತಾರಂತೆ. ಅಂದರೆ ನೋಂದಣಿ ರಹಿತ ಅಂದರೆ ನೀವೇನಾದ್ರು ರಿಜಿಸ್ಟರ್ ಮಾಡಿಸ್ಕೊಳ್ಳದೆ ಲೋನ್ ಕೊಟ್ಟಿದ್ರೆ ಅದು ಮನ್ನಾ, ನೀವು ವಸೂಲಿಗೆ ಹೋಗಂಗೇ ಇಲ್ಲ ಅಂತ. ಇನ್ನು ಸಾಲಗಾರರ ಮೇಲೆ ಯಾವುದೇ ಕೋರ್ಟ್ಗಳಲ್ಲಿ ಪ್ರಕರಣ ದಾಖಲಿಸಲು ಅವಕಾಶ ಇಲ್ಲ. ಅಂದರೆ ಸಾಲ ತಗೊಂಡವ್ರ ಮೇಲೆ ಯಾವುದೇ ಕೋರ್ಟ್ನಲ್ಲೂ ಪ್ರಕರಣ ದಾಖಲಿಸೋದಕ್ಕೆ ಅವಕಾಶ ಇಲ್ವಂತೆ. ಇದಾಗೇನ್ ಲೀಗಲ್ ಸ್ಕ್ರೂಟಿನಿಯಲ್ಲಿ ಚಾಲೆಂಜ್ ಮಾಡಬಹುದು. ಕಂಪನಿಗಳು ಸುಮ್ಮನೆ ಕೂರಲ್ಲ, ನಾವು ದುಡ್ಡು ಕೊಟ್ಟಿದ್ದೀವಿ, ನಾವು ವಸೂಲಿ ಮಾಡ್ತೀವಿ. ಹೌದು, ಕೇಳ್ತಾರೆ ಅದನ್ನ. ಈವನ್ ಇದು ಬ್ಯಾಂಕ್ಗೂ ಅಪ್ಲೈ ಆಗುತ್ತೆ ಹಾಗಾದ್ರೆ. ಸೊ ಇನ್ನು DC ಕಚೇರಿಯಲ್ಲಿ ನೋಂದಣಿ ಪ್ರಾಧಿಕಾರ ಇರುತ್ತಂತೆ. ಎಲ್ಲ ಸಂಸ್ಥೆಗಳು ನೋಂದಣಿ ಮಾಡ್ಕೋಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸುಗ್ರೀವಾಜ್ಞೆ ಹೊರಡಿಸಿದ 30 ದಿನದಲ್ಲಿ ಫೈನಾನ್ಸ್ ಸಂಸ್ಥೆಗಳ ನೋಂದಣಿ ಕಡ್ಡಾಯವಾಗಿ ಆಗಬೇಕು, ಆಮೇಲೆ ನೀವು ಲೋನ್ ಕೊಡಬೇಕು ಅಂತ. ನೋಂದಣಿ ಅವಧಿ 1 ವರ್ಷ ಮಾತ್ರ, ಅದರ ಡ್ಯೂರೇಷನ್. 60 ದಿನ ಮೊದಲೇ ನವೀಕರಣಕ್ಕೆ ಅರ್ಜಿ ಹಾಕ್ಕೋಬೇಕು. ಕಿರುಕುಳ ದೂರು ಏನಾದರೂ ಬಂದರೆ ಸ್ವಯಂ ಪ್ರೇರಿತವಾಗಿ ನೋಂದಣಿ ರದ್ದು ಮಾಡುವ ಅಧಿಕಾರ ಜಿಲ್ಲಾಧಿಕಾರಿ ಕಚೇರಿಗೆ ಇರುತ್ತೆ ಅಂತಂದ್ಬಿಟ್ಟು. ಓಕೆ, ಇವೆಲ್ಲವೂ ಓಕೆ. ಬಟ್ ಈ ಹಿಂದೆ ಕೊಟ್ಟಿರೋ ಸಾಲದ ವಿಚಾರ ಏನು, ಯಾವತ್ತಿಂದ ಇದು ಅಪ್ಲಿಕಬಲ್ ಆಗುತ್ತೆ, ಅದರ ಮುಂದಕ್ಕೆ ಇದು ರೂಲ್ಸ್ ಬರುತ್ತೆ. ಬಟ್ ಹಿಂದೆ ಕೊಟ್ಟಿರೋರ್ದು ಆಮೇಲೆ ಮಿಸ್ಯೂಸ್ ಆಗುತ್ತೆ. ಅಕಸ್ಮಾತ್ ಹಿಂಗೆ ಯಥಾವತ್ ಜಾರಿ ಆಗ್ಬಿಟ್ರೆ ಮಿಸ್ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೋತಾರೆ, ಇದನ್ನು ತುಂಬ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೋತಾರೆ. ಆದರೂ ಕೂಡ ಕಾನೂನು ಇಲಾಖೆ ಕೂತು ಇದೆಲ್ಲವನ್ನು ರೆಡಿ ಮಾಡಿರೋದ್ರಿಂದ ಸದ್ಯಕ್ಕಂತೂ ನನ್ನ ಪ್ರಕಾರ 65-70% ಆದರೂ ಇದರಿಂದ ಜನರಿಗೆ ರಿಲೀಫ್ ಸಿಗಬಹುದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಕೆಲವೊಂದು ಅಂಶಗಳನ್ನ ನಾನು ಹೇಳಿದೆ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು, ಫೈನ್. ಆದರೆ ಇಲ್ಲೂ ಕೆಲವು ಲೂಪ್ ಹೋಲ್ಸ್ ಇದೆ, ಇದು ಕೂಡ ಮಿಸ್ಯೂಸ್ ಆಗೋ ಸಾಧ್ಯತೆ ಇದೆ. ಆಮೇಲೆ ನಿಮಗೆ ಕೋರ್ಟ್ನಲ್ಲಿ ಇದು ಸ್ಕ್ರೂಟಿನಿ ಆಗಬೇಕಾದ್ರೆ ಇದನ್ನು ಚಾಲೆಂಜ್ ಮಾಡ್ಬೋದು. ಮೈಕ್ರೋ ಫೈನಾನ್ಸ್ ಕಂಪ್ನಿಯವರು ನಮಗೆ ಇಷ್ಟೆಲ್ಲ ಕಡಿವಾಣ ಹಾಕಿದ್ರೆ ನಾವು ಫೈನಾನ್ಸ್ ಕೊಡೋಕ್ಕೆ ಆಗಲ್ಲ ಸರ್, ಹೆಂಗೆ ಅಂತ ಕೇಳ್ಬೋದು. ಸೊ ಹಾಗಾಗಿ ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಏನೆಲ್ಲ ಚಾಲೆಂಜಸ್ಗಳನ್ನ ಈಗ ಎದುರಿಸಬೇಕಾಗಬಹುದು ಸರ್ಕಾರ ಅಂತ.
ಅರವಿಂದ್, ಪ್ರಮುಖವಾಗಿ ಈ ಒಂದು ಬಿಲ್ ಅನ್ನ ತರಬೇಕಾದಂತಹ ಸಂದರ್ಭದಲ್ಲಿ ಕಾನೂನು ಇಲಾಖೆ, ಕಂದಾಯ ಇಲಾಖೆ, ಸಹಕಾರಿ ಇಲಾಖೆ, ಗೃಹ ಇಲಾಖೆ ಇಷ್ಟೂ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆಯನ್ನ ಮಾಡಲಾಯಿತು. ಅಲ್ಲಿಂದ ಮುಂದೆ ಆಗಬಹುದಾದಂತಹ ವಿಚಾರಗಳನ್ನ ಚರ್ಚೆ ಮಾಡಿ ಅಂತಿಮವಾಗಿ ಬಿಲ್ಗೆ ಒಂದು ಸ್ವರೂಪವನ್ನ ಕೊಟ್ಟಿದ್ದಾರೆ. ಈಗ ಬಂದಿರುವಂತಹ ಮಾಹಿತಿಗಳು 3 ಬಾರಿ ಈ ಒಂದು ಕರಡು ತಿದ್ದುಪಡಿ ಆಗಿದೆ. ಈಗ ರಾಜ್ಯಪಾಲರ ಅಂಗಳಕ್ಕೆ ಸಿಎಂ ಅವರು ಕೂಡ ಇದಕ್ಕೆ ಕರಡು ಏನು ಪ್ರತಿ ಇದೆ ಅದಕ್ಕೆ ಸಹಿಯನ್ನ ಹಾಕಿದ್ದಾರೆ. ರಾಜ್ಯಪಾಲರ ಅಂಗಳದಲ್ಲಿ ಈಗ ಈ ಒಂದು ಸುಗ್ರೀವಾಜ್ಞೆ ಬಿಲ್ ಇರುವಂತದ್ದು. ಒಂದ್ ವೇಳೆ ರಾಜ್ಯಪಾಲರು ಸಹಿ ಹಾಕಿದ ಕೂಡಲೇ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ತಡೆ ಬೀಳುತ್ತೆ. ನೀವು ಹೇಳಿದಾಗೆ ಮುಂದೆ ಬರಬಹುದಾದಂತಹ ಕಾನೂನು ಚಾಲೆಂಜ್ಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಕಾನೂನು ಇಲಾಖೆ ಮಾಡ್ಕೊಂಡಿದೆ. ಹಾಗಾಗಿನೇ 3 ಬಾರಿ ಇದೆಲ್ಲವೂ ಕೂಡ ಸ್ಕ್ರೂಟಿನಿ ಆಗಿರುವಂತದ್ದು. ಒಂದ್ ವೇಳೆ ಫೈನಾನ್ಸ್ ಕಂಪನಿಯವರು ಏನಾದ್ರೂ ಕೋರ್ಟ್ಗೆ ಹೋದ್ರೆ ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಡ್ವೊಕೇಟ್ ಜನರಲ್ ಅವರ ಜೊತೆನೂ ಕೂಡ ಸರ್ಕಾರ ಮತ್ತೆ ಕಾನೂನು ಇಲಾಖೆ ಮಾತನಾಡಿಕೊಂಡಿದೆ. ಹಾಗಾಗಿ ತತ್ಕ್ಷಣಕ್ಕೆ ಆ ಕಿರುಕುಳದಿಂದ ಏನು ಬಾಧಿತರಾದಂತವರಿಗೆ ತತ್ಕ್ಷಣಕ್ಕೆ ರಕ್ಷಣೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾನೂನನ್ನ ಸುಗ್ರೀವಾಜ್ಞೆ ಮೂಲಕ ತರ್ತಿದ್ದಾರೆ. ಒಂದು ಸಾರಿ ಈ ಒಂದು ಕಾನೂನು ಬಂದ ಮೇಲೆ ಅದಕ್ಕೆ ಹೊಸದಾಗಿ ತಿದ್ದುಪಡಿಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಬಹುದು. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ದೊಡ್ಡ ಮಟ್ಟದ ಏನು ಕಿರುಕುಳಗಳು ಆಗ್ತಿದ್ದಾವೆ ಸಾಲಗಾರರಿಗೆ, ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ಬರ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗೆ ಯಾವ್ದಾದ್ರು ಲೂಕ್ ಫೋಲ್ಸ್ ಇದ್ರೆ ಅದಕ್ಕೆ ಆಡ್ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೆ. ಈಗ ಏನು ಸುಗ್ರೀವಾಜ್ಞೆ ಇದೆ ಬಂದ್ರೆ ನೀವು ಹೇಳಿದಾಗೆ 60-70% ಸಮಸ್ಯೆ ಪರಿಹಾರ ಆಗ್ಬಹುದು. ಆ ನಿಟ್ಟಿನಲ್ಲಿ ಸರ್ಕಾರ ಅದಕ್ಕೆ ಮೊದಲ ಪ್ರಾಧಾನ್ಯತೆ ಕೊಟ್ಟು ಈಗ ಸುಗ್ರೀವಾಜ್ಞೆ ತರಲಿಕ್ಕೆ ಮುಂದಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.